ಒಕ್ಕಲಿಗ ಸಿಎಂ ವರ್ಸಸ್ ಲಿಂಗಾಯತ ಸಿಎಂ ಡಿ.ಸಿ.ಎಂ ಬುಡಕ್ಕೆ ಕೈ ಹಾಕಿದ್ರು ಒಂದಷ್ಟು ಜನ ಸಿದ್ದರಾಮಯ್ಯ ಟೀಮ್. ಆದರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಟೀಮ್ ಅವರು ಸಿಎಂ ಕುರ್ಚಿಗೆ ಕೈ ಹಾಕಿದ್ರು. ಕಾಂಗ್ರೆಸ್ಸಲ್ಲಿ ಈಗ ಸಿಎಂ ಕುರ್ಚಿಯ ಕದನ, ಡಿ.ಸಿ.ಎಂ ಕುರ್ಚಿಯ ಕದನ. ಏನು ಎತ್ತ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ. ಅದಕ್ಕೂ ಮುಂಚಿತವಾಗಿ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್. ಜೋರಾಯಿತು ಸಿಎಂ ಸ್ಥಾನದ ಡಿಮ್ಯಾಂಡ್. ನಿನ್ನೆ ಒಕ್ಕಲಿಗ ಸ್ವಾಮೀಜಿ, ಇಂದು ಲಿಂಗಾಯತ ಶ್ರೀಗಳಿಂದ ಆಗ್ರಹ. ಚಂದ್ರಶೇಖರ ಸ್ವಾಮೀಜಿಗೆ ಸಿದ್ದರಾಮಯ್ಯ ಕೌಂಟರ್. ಮುಂದುವರೆದ ಚಂದ್ರಶೇಖರ ಸ್ವಾಮೀಜಿ ಸಚಿವ ರಾಜಣ್ಣ ಟಾಕ್ ಫೈಟ್. ಸ್ವಾಮೀಜಿ ಸ್ಥಾನ ಬಿಡ್ತಾರಾ ಎಂದ ಸಹಕಾರ ಸಚಿವರು. ಮಠ ಮಾಡಿಕೊಡ್ತೀನಿ ಎಂದರು ಸ್ವಾಮೀಜಿ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಗರಣ, ಮಾಜಿ ಸಚಿವ ನಾಗೇಂದ್ರಗೆ ಶುರುವಾಯ್ತ ಬಂಧನ ಭೀತಿ. ತನಿಖೆಗೆ ಎಂಟ್ರಿ ಕೊಟ್ಟ ಇಡಿ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ, ಮಾಜಿ ಶಾಸಕ ಪ್ರೀತಂ ಗೌಡಗೆ ಹೈಕೋರ್ಟ್ ರಿಲೀಫ್. ತನಿಖೆ ಮುಂದುವರಿಸುವಂತೆ ಎಸ್ಐಟಿಗೆ ಸೂಚನೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತಾಡುವಾಗ ಮೈಕ್ ಆಫ್. ಸ್ಪೀಕರ್ ವಿರುದ್ಧ ಕಾಂಗ್ರೆಸ್ ಆರೋಪ. ವಿಡಿಯೋ ಹಂಚಿಕೊಂಡ ಇಂಡಿಯಾ ಕೂಟ. ಭಾರತದ ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ಅಮೆರಿಕ ಆರೋಪ. ಆಂಟನಿ ಬ್ಲಿಂಕೆನ್ ಹೇಳಿಕೆಗೆ ಭಾರತ ತಿರುಗೇಟು. ಯುಎಸ್ ಆರೋಪ ಪಕ್ಷಪಾತದಿಂದ ಕೂಡಿದೆ ಎಂದ ಇಂಡಿಯಾ. ಇಂಗ್ಲೆಂಡ್ ವಿರುದ್ಧ ಗೆದ್ದ ಟೀಂ ಇಂಡಿಯಾ ಫೈನಲ್ಗೆ. ಶನಿವಾರದ ಫೈನಲ್ನಲ್ಲಿ ಭಾರತಕ್ಕೆ ಅರಣ್ಯಗಳ ಎದುರಾಳಿ. ವಿಶ್ವಕಪ್ ಎತ್ತಿಡಿಯಲು ಒಂದೇ ಹೆಜ್ಜೆ ಬಾಕಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರಿ ಬಹುಮತದೊಂದಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ.ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದಾಗ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದು ಸಿಎಂ ಸ್ಥಾನಕ್ಕೆ. ಚಾನ್ಸ್ ಇಲ್ಲ, ಬೇಕೇ ಬೇಕು ಅಂತ. ಈ ಅಗ್ಗಜಿಗ್ಗಾಟದಲ್ಲಿ ಮುಖ್ಯಮಂತ್ರಿ ನೇಮಕ ರಾಜ್ಯದಲ್ಲಿ ತಡ ಆಯಿತು. ಅಂತಿಮವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೂ ಹೈಕಮಾಂಡ್ ಘೋಷಣೆ ಮಾಡಿತು. ಅದು ಇಂಟರ್ನಲ್ ಅವ್ರದ್ದೊಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಲ್ಲಿ ಭಾಗಿಯಾದವರ ಗೊತ್ತು. ಡಿ.ಕೆ ಹೇಳ್ತಿರ್ತಾರೆ, ಯಾರ್ಯಾರಿದ್ರು ಅವ್ರವ್ರಿಗೆ ಮಾತ್ರ ಗೊತ್ತು ಅಂತ. ಅಲ್ಲಿದ್ದವರು ಕೂಡ ನಾನು ಅವ್ರ ಹತ್ರ ಇದ್ದವರು ಕೂಡ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿಲ್ಲ. 2.5 ವರ್ಷ ಒಂದು ದಿನ ಮೊದಲೇ ಅಧಿಕಾರವನ್ನ ಬಿಟ್ಟು ಕೊಡ್ತೀನಿ, ಸಿಎಂ ಸ್ಥಾನವನ್ನ ನೀವು ಮುಖ್ಯಮಂತ್ರಿ ಆಗಿ ಅಂತ ಸಿದ್ದರಾಮಯ್ಯ ಡಿ.ಕೆ ಶಿವಕುಮಾರ್ಗೆ ಹೇಳಿದ್ದಾರೆ. ಅವತ್ತು ಇವತ್ತೇ ಬೇಕು ನನಗೆ ಮುಖ್ಯಮಂತ್ರಿ ಸ್ಥಾನ, ಇವತ್ತಲ್ಲದೆ ಇನ್ಯಾವತ್ತೂ ಅಲ್ಲ ಅಂತ ಡಿ.ಕೆ ಪಟ್ಟು ಹಿಡಿದಾಗ ಒಂದಷ್ಟು ರಾಜ್ಯದ ಪ್ರಭಾವಿ ನಾಯಕರು ಅಲ್ಲಿ ಹೋದಾಗ ಒಬ್ಬರು ಅದನ್ನು ಹಳೆ ಮೈಸೂರು ಭಾಗದ ನಾಯಕರು ಹ್ಯಾಂಡಲ್ ಮಾಡ್ತಾರೆ ಸನ್ನಿವೇಶವನ್ನು. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರು ಕರೆಸೋದು, ವೇಣುಗೋಪಾಲ್ ಕರೆಸೋದು, ಸುರ್ಜೇವಾಲಾ ಕರೆಸೋದು, ಡಿ.ಕೆ ಕರೆಸೋದು, ಮಾತಾಡೋದು ಪ್ರತ್ಯೇಕವಾಗಿ. ಆಗ ಒಬ್ರು ಹೇಳ್ತಾರೆ ರಾಜ್ಯದಂತ ಹೋದಂಥ ನಾಯಕರು, ಹಿಂಗೆ ಪ್ರತ್ಯೇಕವಾಗಿ ಕರೆದ್ರೇನು ವರ್ಕೌಟ್ ಆಗಲ್ಲ, ಕೂರಿಸ್ಬಿಟ್ಟು ಹೇಳಿ ಅಷ್ಟೇ ಅಂದಾಗ ಸಿದ್ದರಾಮಯ್ಯ ಕೂಡ 2.5 ವರ್ಷ ಏನು 2023 ಮೇನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. 2024 1 ವರ್ಷ ಮೇಗೆ, 25 ಮೇಗೆ 2 ವರ್ಷ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ್ಯ 2025 ಅಕ್ಟೋಬರ್ ಅಂತ್ಯಕ್ಕೆ ಸಿದ್ದರಾಮಯ್ಯ ಒಂದು ದಿನ ಮೊದಲೇ ರಾಜೀನಾಮೆ ಕೊಡ್ತೀನಿ, ಒಂದಿನ ಎಕ್ಸ್ಟ್ರಾ ಇರಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಡಿ.ಕೆ ಶಿವಕುಮಾರ್ ಅವ್ರಿಗೆ. ಸಿಎಂ ಸ್ಥಾನಕ್ಕೆ 2023ರ ವಿಧಾನಸಭೆ ಫಲಿತಾಂಶ ಬಂದಾಗ ಹೈಕಮಾಂಡ್ ಅಂಗಳದಲ್ಲಿ ಅಗ್ಗಜಗ್ಗಾಟ ಆಗಿದ್ದು, ಜಿದ್ದಿಗೆ ಬಿದ್ದಿದ್ದು, ಅಧಿಕಾರ ಬೇಕೇ ಬೇಕು ಸಿಎಂ ಕುರ್ಚಿ ಅನ್ಕೊಂಡು ನಡೆದಿದ್ದು ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ ಶಿವಕುಮಾರ್. 2.5 ವರ್ಷದ ನಂತರ ಡಿ.ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಬಿಟ್ಕೊಡೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳವ್ರೆ. ವಚನ ಭ್ರಷ್ಟ, ಮಾತು ತಪ್ಪುವಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಲ್ಲ ಅಂತ ಗೊತ್ತಿರೋ ಕಾರಣಕ್ಕೆ ಡಿ.ಕೆ ಶಿವಕುಮಾರ್ ಆರಾಮಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವ್ರದ್ದು ತಕರಾರಿಲ್ಲ, ಆದರೆ ಸಿದ್ದರಾಮಯ್ಯ ಅಕ್ಕಪಕ್ಕ ಇರೋರು ತಕರಾರು ಭಾಳ ಇದೆ. ಎಷ್ಟು ಜನ ಇದ್ರೆ ಡಿ.ಕೆ ಜೊತೆ ಅಂತ ಚೇಡ್ಸುವಂಥ ಕೆಲಸಗಳು ಆಗಿಂದಾಗೆ ಆಗ್ತಿರುತ್ತೆ. ಲೋಕಸಭೆಯಲ್ಲಿ ಮೊನ್ನೆ 28 ಸ್ಥಾನದಲ್ಲಿ 9 ಕಾಂಗ್ರೆಸ್ ಗೆಲ್ತು. ಡಿ.ಕೆ ಶಿವಕುಮಾರ್ ಸಹೋದರ ಸುರೇಶ್ ಸೋತಿರಬಹುದು. ಆದರೆ ಬಹುತೇಕ ಕಡೆ ಕಾಂಗ್ರೆಸ್ ಗೆಲುವಿಗೆ ಡಿ.ಕೆ ಶಿವಕುಮಾರ್ ಪಾತ್ರ ಕೂಡ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನ ನಾಟ್ ಓನ್ಲಿ ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮಯ್ಯ ಪ್ಲಸ್ ಡಿ.ಕೆ ಶಿವಕುಮಾರ್ 135 ಸ್ಥಾನ. ಅದನ್ನು ಸಿದ್ದರಾಮಯ್ಯ ಕೂಡ ಒಪ್ತಾರೆ. ಚಂದ್ರಶೇಖರನಾಥ ಸ್ವಾಮೀಜಿ, ಫಸ್ಟ್ ನಾನು ಹೇಳ್ಬಿಡ್ತೀನಿ ವಿಷಯನ. ಯಾರಿದು ಚಂದ್ರಶೇಖರನಾಥ ಸ್ವಾಮೀಜಿ?
ಚುಂಚನಗಿರಿ ಮಠಕ್ಕೆ ಆಲ್ಟರ್ನೇಟಿವ್ ಮಠ ಕಟ್ಟಿದ್ದು ಅವತ್ತು ದೇವೇಗೌಡರು. ಆ ಮಠದ ಹೆಸರೇ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಹಾಸಂಸ್ಥಾನ ಮಠ. ಚುಂಚನಗಿರಿ ಮಠಕ್ಕೆ ಆಲ್ಟರ್ನೇಟಿವ್ ಮಠವನ್ನು ಸೃಷ್ಟಿ ಮಾಡ್ತಾರೆ ದೇವೇಗೌಡರು ಅವತ್ತು. ಚುಂಚನಗಿರಿ ಮಠದವ್ರು ಮಾತು ಕೇಳ್ತಿಲ್ಲ ಅಂತ. ಅದರ ಆಲ್ಟರ್ನೇಟಿವ್ ಮಠವೇ ಕೆಂಗೇರಿ ನೈಸ್ ಹತ್ರ ಇರ್ತಕ್ಕಂಥ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ. ಅದಕ್ಕೆ ಸ್ವಾಮಿಗಳು ಚಂದ್ರಶೇಖರನಾಥ ಸ್ವಾಮೀಜಿ. ಪರ್ಯಾಯ ಮಠ ಅದು. ಅದರ ಸಕ್ಸಸ್ ಆಗಲ್ಲ. ಅದರ ಸ್ವಾಮಿಗಳೇ ಚಂದ್ರಶೇಖರನಾಥ ಸ್ವಾಮೀಜಿ. ಆ ಸ್ವಾಮಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರ ಬಿಟ್ಕೊಟ್ಬಿಡಿ ಡಿ ಕೆ ಶಿವಕುಮಾರ್ಗೆ ಅಂತ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕೆ ಈ ವಿಷಯ ಬಂತು? ಒಂದಷ್ಟು ಜನ, ರಾಜಣ್ಣ ಸೇರಿದಂಗೆ ಒಂದಷ್ಟು ಸಚಿವರು ಮತ್ತಷ್ಟು DCM ಸ್ಥಾನವನ್ನು ಸೃಷ್ಟಿ ಮಾಡಿ ಅಂತ. ಇದು ಬೇರೆ ರಾಜ್ಯದ ಥರ ಅಲ್ಲ. CM ಸ್ಥಾನ ಸಿಗದ ಡಿ ಕೆ ಶಿವಕುಮಾರ್ DCM ಆಗಿರೋದು. ಬೈ ಲಾಟ್ರಿಲ್ DCM ಆಗಿಲ್ಲ ಡಿ ಕೆ ಶಿವಕುಮಾರ್. CM ಸ್ಥಾನ ಸಿಗದ ಕಾರಣ DCM ಆಗಿದ್ದಾರೆ. ಹಾಗಾಗಿ ನಂಬರ್ 1 ಸಿದ್ದರಾಮಯ್ಯ, ನಂಬರ್ 2 ಡಿ ಕೆ ಶಿವಕುಮಾರ್, ನಂಬರ್ 3 ಮಾತುಗಳಿಲ್ಲ. ಇನ್ನೊಂದಷ್ಟು DCM ಮಾಡೋದೇ ಆದರೆ ಈ DCM ಡಿ ಕೆ ಶಿವಕುಮಾರ್ಗೆ ಪವರ್ ಇರಲ್ಲ ಅನ್ನೋ ಕಾರಣಕ್ಕೆ ಮತ್ತಷ್ಟು DCM ಸೃಷ್ಟಿ ಮಾಡಿಲ್ಲ. ಆದರೆ ಮಾಡಬೇಕು ಅನ್ನೋದು ಉಳಿದವರ ಮಾತು, ಸಿದ್ದರಾಮಯ್ಯ ಟೀಮ್ನವರ ಮಾತು. ಆದರೆ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದಾಗ ಅದಕ್ಕೆ ರಾಜಣ್ಣ ಹಂಗಾರೆ ಮಠ ಬಿಟ್ಕೊಟ್ಬಿಡ್ತೀರಾ ನಮಗೆ ಅಂತ ಹೇಳಿದ್ರು. ಅದೆಲ್ಲವೂ ಕೂಡ ಇದೆ. ಈಗ ವಿಷಯ ಏನು? ಲಿಂಗಾಯತ CM ಚರ್ಚೆ. ಡಿ ಕೆ ಶಿವಕುಮಾರ್ ಅವರನ್ನ CM ಮಾಡಿ ಅಂತ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಆಗ್ರಹ ಮಾಡಿದ್ರು. ಇದಕ್ಕೆ ಶ್ರೀಶೈಲ ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ CM ಬದಲಾವಣೆ ಮಾಡೋದಾದ್ರೆ ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. MB ಪಾಟೀಲ್, ಈಶ್ವರ್ ಖಂಡ್ರೆ, SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರಿಗೆ CM ಸ್ಥಾನ ನೀಡಬೇಕು ಅಂತ ಶ್ರೀಗಳು ಒತ್ತಾಯ ಮಾಡಿದ್ದಾರೆ. SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅಂಡ್ ಈಶ್ವರ್ ಖಂಡ್ರೆ ಮಗನ್ ಗೆಲ್ಸ್ಕೊಂಡ್ರು, ಶಾಮನೂರು ಮತ್ತೆ ಶಾಮನೂರು ಸೊಸೆ ಗೆಲ್ಸ್ಕೊಂಡ್ರು, ಅಂದ್ರೆ ಮಲ್ಲಿಕಾರ್ಜುನ್ ಪತ್ನಿ ಗೆಲ್ಸ್ಕೊಂಡ್ರು. ಆದ್ರೆ MB ಪಾಟೀಲ್ ಪಾತ್ರನೇ ಇಲ್ಲ ಇಲ್ಲಿ. ಕಾಂಗ್ರೆಸ್ ಗೆಲುವಿನಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತ, ವೀರಶೈವ ಲಿಂಗಾಯತರ ಒಂದು ದೊಡ್ಡ ಮತ ಬಿದ್ದಿದೆ ಅಂದ್ರೆ ಅದಕ್ಕೆ MB ಪಾಟೀಲ್ ಕಾರಣವೇ? ನೆವರ್ ಎವರ್, ಚಾನ್ಸೇ ಇಲ್ಲ. ಅಂಡ್ ಅವ್ರು CMಗೆ ಕ್ಲೈಮ್ ಮಾಡಬಹುದಾ? ಸಾಧ್ಯತೆ ತೀರಾ ಕಡಿಮೆ. ಯಾಕೆ ಅಂದ್ರೆ ST ಸಮುದಾಯದ ಮತಗಳು ಹೆಚ್ಚಾಗಿ ಬಿದ್ದಿದೆ. ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ DCM ಆಗಿದ್ದಾರೆ. ಸೊ ಹಾಗಾಗಿ ಈ ಬೇಡಿಕೆ ಈಡೇರುತ್ತಾ? ಚಾನ್ಸ್ ಇಲ್ಲ. ಲಿಂಗಾಯತ CM ಸಾಧ್ಯವೇ? ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ. ಇನ್ನು ಮುಂದಿನ ಸುದ್ದಿನ ನೋಡೋದಾದ್ರೆ, ಇನ್ನು ನಿನ್ನೆ ಹೇಳಿಕೆ ಇದು ಬಹಳ ಹಂಗಾಮ ಸೃಷ್ಟಿ ಮಾಡ್ತು. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಈ ಮಾತಿಗೆ ಮಹತ್ವವಿಲ್ಲ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಈ ಕುರಿತು ದೆಹಲಿಯಲ್ಲಿ CM ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಸ್ವಾಮೀಜಿ ಅವರ ಮಾತಿಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. CM ಯಾರು ಆಗಬೇಕು ಅಂತ ಶಾಸಕರು ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಬಣದ ಮಾಜಿ ಹಾಲಿ ಸಚಿವ ರಾಜಣ್ಣ ಮಾತನಾಡಿದ್ದು, ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಹೆಚ್ಚುವರಿ DCM ಕೇಂದ್ರದಲ್ಲಿ ಕೇಳಿದ್ರೆ ತಪ್ಪೇನಿದೆ. ನನಗೆ KPCC ಅಧ್ಯಕ್ಷ ಸ್ಥಾನ ಸಿಗಬಹುದು ಅಂತ ಹೇಳಿದ್ದಾರೆ. ಸ್ವಾಮೀಜಿ ಹೇಳಿಕೆಗೆ ಮಹತ್ವ ಕೊಡಂಗಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಂತ ಸಿದ್ದರಾಮಯ್ಯನವರ ಅತ್ಯಾಪ್ತ ರಾಜಣ್ಣ DCM ಸ್ಥಾನ ಸೃಷ್ಟಿ ಮಾಡಬೇಕು ಅಂತ ಕೇಳಿದಾಗ ಈ ಮಾತನ್ನು ಹೇಳಕ್ ಹೋಗಲ್ಲ. ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋದಿದೆ. DCM ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, KPCC ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ತಗೊಂಡೋಗಿ, ನನಗೆ ಎರಡೂ ಬೇಡ. ಆದ್ರೆ ಬಾಯಿ ಮುಚ್ಕೊಂಡಿರೋ ಕೇಳಿ ಅವರೆಲ್ಲರಿಗೂ. ಯಾಕೆ ಅಂದ್ರೆ ಈ DCM ದಂಗಲ್ನ ಶುರು ಮಾಡಿದ್ದು ಸಿದ್ದರಾಮಯ್ಯ ಟೀಮ್. ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಜಮೀರ್ ಅಹಮದ್ ಖಾನ್ ಎಲ್ಲರೂ. ಸಿದ್ದರಾಮಯ್ಯ ಬಣದ ಸಚಿವರು DCM ಸ್ಥಾನದ ಬಗ್ಗೆ ಹೇಳಿಕೆಗಳನ್ನ ಒಂದೊಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಗೊಂದಲಕ್ಕೆ ಕಾರಣ ಸಿದ್ದರಾಮಯ್ಯ ಟೀಮ್. ಇಷ್ಟೇ ಹೇಳಿದ್ದು ಡಿ ಕೆ ಶಿವಕುಮಾರ್. DCM ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, KPCC ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ತಗೊಂಡೋಗಿ. ಶಿವಕುಮಾರ್ ಹಂಗೆ ಮಾಡಬೇಡಿ, ಇರಿ ನಾನು ಹೇಳ್ತೀನಿ ಅವ್ರಿಗೆ ಅಂತ. ಈಗ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತಿಗೆ ಮನ್ನಣೆ ಕೊಡೋ ಅವಶ್ಯಕತೆ ಇಲ್ಲ, ಹೈಕಮಾಂಡ್ ನಿರ್ಧಾರ ಬದ್ಧ ಅಂತ ಸಿದ್ದರಾಮಯ್ಯ ಇವತ್ತು ಹೇಳ್ತಾವ್ರೆ. ಇದನ್ನು ಮೊದಲೇ ರಾಜಣ್ಣ ಹೇಳಿದಾಗ, ಜಮೀರ್ ಹೇಳಿದಾಗ, ಸತೀಶ್ ಜಾರಕಿಹೊಳಿ ಹೇಳಿದಾಗ ಈ ಮಾತನ್ನು ಹೇಳಿದ್ರೆ ಈ ಸಮಸ್ಯೆಗಳಾಗ್ತಿರ್ಲಿಲ್ಲ. ಅಂಡ್ ಎರಡನೇದು, DK ಸುರೇಶ್ ಒಂದು ಮಾತು ಹೇಳಿದ್ರೆ, ಎಲ್ಲರೂ ಮಾಡಿ, ಇರೋ ಮಂತ್ರಿಗಳೆಲ್ಲರೂ DCM ಮಾಡಿ, ಕೃಷ್ಣ ಬರೇಗೌಡರು ಮಾಡಿ, ಚಲರಾಯಸ್ವಾಮಿನೂ ಮಾಡಿ, ಎಲ್ಲರೂ ಮಾಡಿ. ಈ ಗೊಂದಲಕ್ಕೆಲ್ಲ ಮೂಲ ಕಾರಣ ಸಿದ್ದರಾಮಯ್ಯ ಅವರು ಅನ್ನೋದು DK ಶಿವಕುಮಾರ್ ಬಣದ ಮಾತು. ಅವರು ಕೂಡ ಏನೇನು ಸ್ಟ್ರಾಟಜಿ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಮಾಡ್ತಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ DK ಶಿವಕುಮಾರ, ಕುಮಾರಸ್ವಾಮಿ ಅಂತಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಒಪ್ಕೊಂಡಿರ್ಬೋದು, ಜನ ಒಪ್ಕೊಂಡಿರ್ಬೋದು. ಬಟ್ ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ ಅಂದಾಗ ಬಹುತೇಕ ಒಕ್ಕಲಿಗ ಸಮುದಾಯ DK ಬೆನ್ನಿಗೆ ನಿಲ್ಬಹುದು.
ದೇವೇಗೌಡ ಕುಮಾರಸ್ವಾಮಿ ಒಂದು ಕಡೆ, ಡಿ ಕೆ ಒಂದು ಕಡೆ ಎಂದಾಗ ಬಹುತೇಕ ಒಲವು ಕುಮಾರಸ್ವಾಮಿ ದೇವೇಗೌಡ ಕಡೆ ಇರಬಹುದು. ಆದರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಬಂದಾಗ ಒಕ್ಕಲಿಗ ಸಮುದಾಯದ ಒಲವು ಸಹಜವಾಗಿ ಡಿ ಕೆ ಶಿವಕುಮಾರ್ ಕಡೆ ಹೋಗುತ್ತೆ. ಡಿ ಕೆ ಸುರೇಶ್ ಸೋತ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಪವರ್ಲೆಸ್ ಅಂತ ಭಾವಿಸಿದ್ರೆ ಭ್ರಮೆ. ಇನ್ನು ರಾಜಣ್ಣ ಪಾಲಿಟಿಷಿಯನ್ ಜೊತೆ ಮಾಡಿದ್ರೆ ಚೆನ್ನಾಗಿರ್ತದೆ. ಸ್ವಾಮೀಜಿ ಜೊತೆ ಮಾಡಕ್ ಹೊರಟವ್ರೆ. ಸ್ವಾಮೀಜಿ ಹೇಳಿಕೆ ಕೊಟ್ಟ ಮೇಲೆ ಸಿಎಂ ಸ್ಥಾನಕ್ಕೆ ಸಂಬಂಧಿಸಿದಂತೆ ಸಚಿವ ರಾಜಣ್ಣ ಹಾಗೂ ಚಂದ್ರಶೇಖರನಾಥ ಸ್ವಾಮೀಜಿ ನಡುವಿನ ಟಾಕ್ ಫೈಟ್ ಮುಂದುವರೆದಿದೆ. ಸ್ವಾಮೀಜಿ ಕೇಳಿದ ತಕ್ಷಣ ಸಿಎಂ ಸ್ಥಾನ ಬಿಟ್ಟುಕೊಡಲು ಆಗುತ್ತಾ, ಸ್ವಾಮೀಜಿಗಳು ತಮ್ಮ ಸ್ಥಾನವನ್ನು ಬಿಡ್ತಾರಾ ಅಂತ ರಾಜಣ್ಣ ಪ್ರಶ್ನೆಗೆ ಉತ್ತರಿಸಿರುವ ಚಂದ್ರಶೇಖರನಾಥ ಸ್ವಾಮೀಜಿ, ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಬಂದ್ರೆ ಅವರಿಗೊಂದು ಮಠ ಮಾಡಿಕೊಡೋದಾಗಿ ನಮ್ಮ ಜವಾಬ್ದಾರಿ. 10 ಎಕರೆ ಕಾವೇರಿ ಹೊಳೆ ದಡದಲ್ಲಿ ಮಠ ಮಾಡಿಕೊಡ್ತೀನಿ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಜಣ್ಣ, ಯಾವ ಸ್ವಾಮೀಜಿ ರೀ, ದೇಶದಲ್ಲಿ ಬಹಳ ಜನ ಇದ್ದಾರೆ ಸ್ವಾಮೀಜಿಗಳು, ನನಗೆ ಮಠ ಮಾಡಿಕೊಡ್ತೀನಿ ಅನ್ನೋ ಒಳ್ಳೆಯ ಸಲಹೆ ನೀಡಿದ್ದಾರೆ. ಆ ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಬೆವರು ಸುರಿಸದೆ ಜೀವನ ಮಾಡುವಂಥವನು ಅದನ್ನು ಸ್ವಾಮೀಜಿಗಳು ಸಲಹೆ ಮಾಡಿದ್ದಾರೆ, ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಜಣ್ಣ ಅವ್ರಿಗೆ ಮಠ ಬಿಡ್ತೀರಾ ಅಂತ ಕೇಳಿದ್ರು. ಮಠ ಬಿಡಕ್ಕೆ ರೆಡಿ, ಮಠನೇ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರೆದವ್ರೆ. ಯಾರು ತುಮಕೂರಿಗೆ ಹೋಗಿದ್ರೆ ಬ್ಯಾಂಗ್ಳೂರು ತುಮಕೂರು ಹೆದ್ದಾರಿಯಲ್ಲಿ ತುಮಕೂರಿಗೆ ಎಂಟ್ರಿ ಆಗ್ಬೇಕಾದ್ರೆ ಭವ್ಯ ಬಂಗ್ಲೆ ಸಿಗುತ್ತೆ ರಾಜಣ್ಣ ಅವ್ರದ್ದು. ಅವೆಲ್ಲ ಬಿಡ್ಬೇಕಾಗತ್ತೆ. ಈಗ ಮಠಕ್ಕೆ ಒಪ್ಕೊಂಡ್ರೆ ಈಗ ರಾಜಣ್ಣ ಮನೆ ಮಠ ಹೆಂಡತಿ ಮಕ್ಕಳನ್ನ ಬಿಟ್ಟು ರಾಜಣ್ಣ ಮಠ ಸೇರ್ಬೇಕಾಗತ್ತೆ. ನೋಡೋಣ, ಹೇಳಿದ್ದಾರೆ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ನೋಡೋಣ ಪರಿಶೀಲನೆ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಕಾರಣ ನಾವು ಕೊಡುವಂತ ಹೇಳಿಕೆಗಳು ಒಂದಷ್ಟು ಮುಂದುವರೆದ ಭಾಗ ಆದ್ರೆ ಏನೇನಾಗ್ಬೋದು. ಎಕ್ಸಾಂಪಲ್, ದೇವೇಗೌಡರನ್ನ ಸೋಲಿಸುವಲ್ಲಿ ರಾಜಣ್ಣ ಸಫಲರಾಗಿದ್ರು 2019 ಲೋಕಸಭೆಯಲ್ಲಿ. ವಿಧಾನಸಭೆ ಚುನಾವಣೆಯಲ್ಲಿ ರಾಜಣ್ಣನ ಸೋಲ್ಸಿ ಎಂದಿದ್ರು ಕೂಡ ಮಧುಗಿರಿ ಜನ ರಾಜಣ್ಣನ ಗೆಲ್ಸಿದ್ರು, ದೇವೇಗೌಡರು ಮಾತನ್ನು ಧಿಕ್ಕರಿಸಿದ್ರು. ನಂತರ MLC ಚುನಾವಣೆಯಲ್ಲಿ ರಾಜಣ್ಣ ಮಗ ರಾಜಣ್ಣನ ಸೋಲ್ಸಿ ಅಂತ ದೇವೇಗೌಡರು ಕರೆ ಕೊಟ್ಟರು ಕೂಡ ತುಮಕೂರಿನ ಜನಪ್ರತಿನಿಧಿಗಳು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ರಾಜಣ್ಣ ಅವರ ಮಗ ರಾಜೇಂದ್ರ ಅವ್ರನ್ನ ಗೆಲ್ಸಿದ್ರು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಸೋಮಣ್ಣ ಅವ್ರನ್ನ ಗೆಲ್ಸಿದ್ರು, ರಾಜಣ್ಣ ಅವರ ಅಭ್ಯರ್ಥಿ ಮುದ್ದನ್ಮೇಗೌಡರನ್ನ ಸೋಲ್ಸಿದ್ರು. ಆದರೆ ಹಾಸನದ ಗೆಲುವು ರಾಜಣ್ಣ ಇನ್ಚಾರ್ಜ್ ಮಿನಿಸ್ಟರ್ ಅನ್ನೋ ಕಾರಣಕ್ಕೆ ಶ್ರೇಯಸ್ ಗೆದ್ದಿದ್ದಾರೆ ಅನ್ನೋ ಸುಳ್ಳು. ಹಾಸನದ ಗೆಲುವು ಪ್ರೀತಮ್ ಗೌಡ್ರ ಗೆಲುವು, ಹಾಸನದ ಗೆಲುವು ಪಂಡ್ರೇವ್ನ ಗೆಲುವು ಅನ್ನೋದು ಬಹುತೇಕರ ಅಭಿಪ್ರಾಯ. ಸೊ ಹಾಗಾಗಿ ರಾಜಣ್ಣ ದೇವೇಗೌಡರ ವಿರುದ್ಧದ ಒಂದಷ್ಟು ಚುನಾವಣೆಗಳು ಗೆದ್ದಿದ್ದಾರೆ. ದೇವೇಗೌಡರನ್ನು ಸೋಲ್ಸವ್ರೆ. ದೇವೇಗೌಡರೇ ಸೋಲ್ಸಿ ಅಂದ್ರು ರಾಜಣ್ಣ MLA ಗೆದ್ದವ್ರೆ. ದೇವೇಗೌಡರೇ ಸೋಲ್ಸಿ ಅಂದ್ರು ರಾಜಣ್ಣ ಮಗ ಗೆದ್ದವ್ರೆ. ಆದರೆ ಲೋಕಸಭೆಯಲ್ಲಿ ರಾಜಣ್ಣ ಪರವಾದ ಅಭ್ಯರ್ಥಿ ಮುದ್ದನ್ಮೇಗೌಡರು ತುಮಕೂರಲ್ಲಿ ಸೋತಿದ್ದಾರೆ. ಬಟ್ ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ. ಹಾಗಾಗಿ ಇದು ರಾಜಕೀಯ ಮತ್ತಷ್ಟು ಮಗದಷ್ಟು ಮುಂದುವರಿಯ ಸಾಧ್ಯತೆಗಳಿದೆ. DCM ಬುಡಕ್ಕೆ ಡೈನಾಮಿಟ್ ಇಡಕ್ಕೆ ಬಂದರು, DKಗೆ ಡೈನಾಮಿಟ್ ಇಡಕ್ಕೆ ಬಂದರು ಸಿದ್ದರಾಮಯ್ಯ ಟೀಮ್ ಅವರೆಲ್ಲ ಸೇರ್ಕೊಂಡು. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಎಲ್ಲ DCM ಅಂತ. ಆಗ DK ಶಿವಕುಮಾರ್ ಶಿಸ್ತಾಗಿ ಹೋಗಿ CM ಬುಡಕ್ಕೆ ಡೈನಾಮಿಟ್ ಇಡಕ್ಕೆ ಹೋದ್ರು, CM ಸ್ಥಾನಕ್ಕೆ ಕುರ್ಚಿಗೆ ಇಡಕ್ಕೆ ಹೋದ್ರು. ಹೌದಾ ಅಂತ ಅದರ ಚಂದ್ರಶೇಖರ್ ಸ್ವಾಮೀಜಿ ಮೂಲಕ ಇಡಿಸಿದ್ರು. ಯಾರು ಏನು ಹೇಳಲಿ, ಚಂದ್ರಶೇಖರ್ ಸ್ವಾಮೀಜಿ ಅವರ ಹೇಳಿಕೆಗಳು ಸ್ವಯಂ ಪ್ರೇರಿತವೇ ಅನ್ನೋದಕ್ಕಿಂತ ಅದು DK ಶಿವಕುಮಾರ್ ಪರವಾದಂಥ ಹೇಳಿಕೆಗಳು. ನೀವು DCM ಬುಡಕ್ಕೆ ಡೈನಾಮೈಟ್ ಇಡ್ಸರ್, ನಾವು CM ಬುಡಕ್ಕೆ ಇಡ್ತೀವಿ ಅನ್ನೋದು DK ಕಡೆಯವ್ರ ಮಾತು. ಸಿದ್ದರಾಮಯ್ಯನವ್ರು ಸಿಂಗಲ್ ಲೈನ್, DCM ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, KPCCಗೆ ರಾಜೀನಾಮೆ ಕೊಡ್ತೀನಿ, ನಡೀರಿ ಅದೇನಾಗುತ್ತೆ ಆಗಲಿ ಅಂತ. ಸೊ ಆಗ ಸಿದ್ದರಾಮಯ್ಯನೇ DK ಶಿವಕುಮಾರಿಗೆ ಮಾತಾಡ್ಬೇಡ್ರಿ ಸುಮ್ಮನೆ ಮಾಡೋಣ ಅಂತ. ಸೊ ಈಗ ಸ್ವಾಮೀಜಿ ಮಾತಿಗೆ ಮನ್ನಣೆ ಕೊಡಂಗಿಲ್ಲ ಅನ್ನುವುದೇ ಆದರೆ ಈ ಮಾತನ್ನು ಸಿದ್ದರಾಮಯ್ಯನವರು ಮೊದಲೇ ರಾಜಣ್ಣ ಅವ್ರಿಗೆ, ಸತೀಶ್ ಜಾರಕಿಹೊಳಿಗೆ, ಜಮೀರ್ ಅವ್ರಿಗೆ ಹೇಳಿದರೆ ಈ ಸನ್ನಿವೇಶ ಗೊತ್ತಿರಲ್ಲ. ಬಟ್ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡ್ಬೇಕೇನಾಗತ್ತೆ ಮುಂದೆ ಅಂತ. ಇನ್ನು ST ಸಮುದಾಯದ ಅಭಿವೃದ್ಧಿಗೆ ಅಂತ ಇಟ್ಟ ಹಣವನ್ನು 100 ಕೋಟಿನ ಗುಳುಂ ಮಾಡಿದ್ರು. ಆ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವ್ರ ತಲೆದಂಡ ಆಗಿತ್ತು. ಮಾಜಿ ಸಚಿವರು ಆ 100 ಕೋಟಿ ಯಾರ್ಯಾರ ಅಕೌಂಟ್ಗೆ ಆಯಿತು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅದರಲ್ಲಿ ಪ್ರಕರಣ ಯಾವುದೋ ದಿಕ್ಕಿಗೆ ಹೋಗ್ತಾ ಇದ್ದಂಗಿತ್ತು. SIT ಅಂತ ರಚನೆ ಮಾಡೋರು. ಇವತ್ತಿನವರೆಗೆ ನಾಗೇಂದ್ರ ಅವ್ರನ್ನ ವಿಚಾರಣೆಗೆ ಕರೆದಿಲ್ಲ, ನೋಟಿಸ್ ಕೊಟ್ಟಿಲ್ಲ ಅನ್ನೋದು ದೊಡ್ಡದು. ಇವತ್ತು BJP ಪ್ರತಿಭಟನೆ ಮಾಡಿದ್ರು. ಪಕ್ಷದ ಕಾರ್ಯಕ್ರಮಗಳಿಂದಲೂ ಅವರು ದೂರ ಆಗಿದ್ದಾರೆ ನಾಗೇಂದ್ರ. ಪ್ರಕರಣದ ಸಾಕ್ಷಿ ನಾಶ ಹಾಗೂ ಆರೋಪದ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ. ಪ್ರಕರಣದ ತನಿಖೆಗೆ ಜಾರಿ ನಿರ್ದೇಶನಾಲಯ ಕಡೆ ಕೂಡ ಎಂಟ್ರಿ ಕೊಟ್ಟಿದೆ. ಇನ್ನು ಅಧೀಕ್ಷಕ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಹೆಸರು ಬಂದಿದೆ. ಸಾಯಿ ತೇಜ ಎಂಬ ಆರೋಪಿಯನ್ನ SIT ಅಧಿಕಾರಿಗಳು ಚನ್ನಗಿರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ದೊಡ್ಡ ಕಾರಣ ST ಸಮುದಾಯದ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನ ಗುಳುಂ ಮಾಡಿ 100 ಕೋಟಿನ ಆ ಪ್ರಕರಣ ದೊಡ್ಡ ಮಟ್ಟಕ್ಕೆ ಇದಾಯಿತು. ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರ ವಿಚಾರಣೆನೇ ಮಾಡ್ತಾ ಇಲ್ಲ, ನೆಗ್ಲೆಕ್ಟ್. ಸೊ ಇದು ಇನ್ನೇನಾಗುತ್ತೆ ಅಂತ ಕಾದು ನೋಡ್ಬೇಕಿದು. ನಡೀತಿದೆ. CBIನಲ್ಲಿ ಕೂಡ ಇದೆ ಇದು ಪ್ರಕರಣ. ಯಾಕಂದ್ರೆ ಯೂನಿಯನ್ ಬ್ಯಾಂಕ್ ಅವರಲ್ಲಿ ದೂರು ಕೊಟ್ಟಿದ್ರು, ಆ ಸಂಬಂಧಪಟ್ಟ ಪ್ರಕರಣ ದಾಖಲಾಗಿದೆ. ನಾಗೇಂದ್ರ ಬಂಧನ ಆಗತ್ತನ್ನೋ ಚರ್ಚೆಗಳಿದೆ. ಆದ್ಮೇಲೆ ನೋಡ್ಬೇಕಷ್ಟೇ. ಬಟ್ ಇದು ಸೀರಿಯಸ್ ಪ್ರಕರಣ. ಅಕೌಂಟ್ ಥ್ರೂ ಭ್ರಷ್ಟಾಚಾರ ನಡೆದಿರೋದು. ವಿಜೇಂದ್ರ ಅವರು, BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಇದರ ಪ್ರಸ್ತಾಪ ಮಾಡ್ತಾವ್ರೆ. ಅವರು ಇಂಥದ್ದೇ ವಿಚಾರದಲ್ಲಿ ಒಂದಷ್ಟು ಬಳಗಷ್ಟು ಫೇಸ್ ಮಾಡಿದ್ದಾರೆ ದಶಕದ ಹಿಂದೆ. ಮುಂದಕ್ಕೆ ಹೋಗೋಣ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ, ಪ್ರೀತಮ್ ಗೌಡಗೆ ಹೈಕೋರ್ಟ್ ರಿಲೀಫ್. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಗಳನ್ನ ಹಂಚಿಸಿದ್ದು, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆ ವಿಡಿಯೋಗಳನ್ನ ಹಂಚಿಸಿದ್ದು ಪ್ರೀತಮ್ ಗೌಡ ಅನ್ನೋ ಲೆಕ್ಕಾಚಾರಗಳು. ಆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಆಯಿತು. ಅದಕ್ಕೆ
ಪ್ರಕರಣದಲ್ಲಿ ಪ್ರೀತಮ್ ಗೌಡರು FIR ಆಗಿತ್ತು ಅವ್ರ ವಿರುದ್ಧ. ಈಗ ಅವರಿಗೆ ರಿಲೀಫ್ ಸಿಕ್ಕೈತೆ. ತಮ್ಮ ಮೇಲೆ ಯಾವುದೇ ಆರೋಪವಿಲ್ಲದಿದ್ದರೂ ಕೇಸ್ ದಾಖಲಿಸಲಾಗಿದೆ ಅಂತ FIR ಪ್ರಶ್ನಿಸಿ ಪ್ರೀತಮ್ ಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿರುವ ಕೋರ್ಟ್ ಪ್ರೀತಮ್ ಗೌಡರನ್ನು ಬಂಧಿಸದೆ ತನಿಖೆ ಮುಂದುವರಿಸಲು SITಗೆ ಸೂಚನೆ ನೀಡಿದೆ. ಪ್ರೀತಮ್ ಗೌಡ ವಿರುದ್ಧ IPC ಸೆಕ್ಷನ್ 354A, 354D, 354B, 506 ಹಾಗೂ IT ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಪ್ರಜ್ವಲ್ ರೇವಣ್ಣ ರೆಕಾರ್ಡ್ ಮಾಡಿದ್ದಾರೆ, ನಟಿಸಿದ್ದಾರೆ ಎನ್ನಲಾದ ಆ ವಿಡಿಯೋಗಳನ್ನ ಹಾಸನ್ ತುಂಬ ಹಂಚಿಸಿದ್ದು ಪ್ರೀತಮ್ ಗೌಡ ಅಂಡ್ ಟೀಮ್ ಅಂತ ಆರೋಪ. ಆ ಟೀಮ್ ಅವ್ರ ನಾಳೆ ಒಳಗಡೆಗೆ ಹಾಕಿದ್ರು. ಪ್ರೀತಮ್ ಗೌಡನ ಟಚ್ ಮಾಡಿರಲಿಲ್ಲ, ಬಟ್ ಅವ್ರ ಮೇಲೆ FIR ಆಗಿದೆ, ಬಂಧಿಸದೆ ವಿಚಾರಣೆ ಮಾಡಿ ಅಂತ ತಿಳಿಸಿದ್ದಾರೆ. ಆರೋಪ ಸಾಬೀತಾದರೆ ನಂತರ ಬಂಧಿಸ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತಿಗೆ ರಿಲೀಫ್ ಸಿಕ್ಕಿದೆ ಪ್ರೀತಮ್ ಗೌಡ್ರಿಗೆ. ಇನ್ನು BSY ವಿರುದ್ಧದ ಪೋಕ್ಸೋ ಕೇಸ್, ಯಡಿಯೂರಪ್ಪ ಅವರ ಮಧ್ಯಂತರ ಜಾಮೀನು ವಿಸ್ತರಣೆ. ಬಹಳ ದುರಂತ. ಯಡಿಯೂರಪ್ಪ ಅವರ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಮನೆಯಲ್ಲಿ ಮೊಮ್ಮಕ್ಕಳು ಮರಿಮಕ್ಕಳು ಜೊತೆ ಆಟ ಆಡೋ ಟೈಮಲ್ಲಿ ಈ ರೀತಿಯ ಆರೋಪಕ್ಕೆ ಗುರಿಯಾಗಿದ್ದಾರೆ. ಜೊತೆಗೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಈಗ ಮತ್ತಷ್ಟು ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ನಿನ್ನೆಷ್ಟೇ ಯಡಿಯೂರಪ್ಪ ಸೇರಿ 4 ವಿರುದ್ಧ CID ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇಂದು ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಮುಂದಿನ ವಿಚಾರಣೆಯನ್ನು 2 ವಾರ ಮುಂದೂಡಿದೆ. ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು CID SPPಗೆ ಸೂಚನೆಯನ್ನು ನೀಡಿದೆ. ಯಡಿಯೂರಪ್ಪ ಅವರ ರಾಜಕೀಯ ಜೀವನದಲ್ಲಿ ಅವರು ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಒಂದು ಕಪ್ ಚುಕ್ಕೆ ಆದರೆ ಅದಕ್ಕಿಂತ ದೊಡ್ಡ ಮಟ್ಟಿಗಿನ ಹಿನ್ನಡೆ, ಮುಜುಗರ ಈ ಪ್ರಕರಣ ಅಂದರೆ ತಪ್ಪಾಗಲ್ಲ. ಇನ್ನು ರಾಹುಲ್ ಗಾಂಧಿ ಸಂಸತ್ತಲ್ಲಿ ಮಾತಾಡುವಾಗ ಮೈಕ್ ಆಫ್ ಆಯ್ತಂತೆ. ಸ್ಪೀಕರ್ ವಿರುದ್ಧ ಕಾಂಗ್ರೆಸ್ ಈ ರೀತಿ ಗಂಭೀರ ಆರೋಪವನ್ನು ಮಾಡಿದೆ. ಆ ವಿಡಿಯೋ ತುಣುಕನ್ನು ಕೂಡ ಇಂಡಿಯಾ ಮೈತ್ರಿಕೂಟದವರು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಇಂದು ಚರ್ಚೆ ನಡೆಯಿತು. ಈ ವೇಳೆ ರಾಹುಲ್ ಗಾಂಧಿ ಮಾತನಾಡುವಾಗ ಅವರ ಮೈಕ್ ಆಫ್ ಆಗಿದ್ದು ಸ್ಪೀಕರ್ ಓಂ ಬಿರ್ಲಾ ಅವರೇ ಮೈಕ್ ಆಫ್ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ರಾಹುಲ್ ಮಾತನಾಡುವಾಗಲೇ ಮೈಕ್ ಆಫ್ ಆಗುವ ವಿಡಿಯೋವನ್ನು ಕೂಡ ಹಲವು ಕಾಂಗ್ರೆಸ್ ನಾಯಕರು ಹಂಚಿಕೊಂಡಿದ್ದಾರೆ. ಹಾಗೆಯೇ ಸ್ಪೀಕರ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೈಕ್ ಆಫ್ ಮಾಡಿದ್ರೆ ಅದಕ್ಕೇನು ಅಂತ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ ಓಂ ಬಿರ್ಲಾ ಅವರು. ಕಳೆದ 2 ಬಾರಿಯ ರಾಹುಲ್ ಗಾಂಧಿ ಅಲ್ಲ, ಈ ಬಾರಿ ರಾಹುಲ್ ಗಾಂಧಿ ಸ್ಟ್ರಾಂಗ್ 110 ಗೆಲ್ಸ್ಕೊಂಡವ್ರೆ. ಹಾಗೆ ಸ್ಟ್ರಾಂಗ್ ಲೀಡರ್ ಆಗ್ತಾರೆ ಅವ್ರು. ಮಾತಾಡೋದಲ್ಲಿ ಹಿಂಗೆ ನಿಲ್ಲಿಸಬಾರ್ದು. BJP ಅವ್ರು ಹೇಳ್ತಾರಪ್ಪ, ರಾಹುಲ್ ಗಾಂಧಿ ಮಾತಾಡಿದಷ್ಟು ನಮಗೆ ಲಾಭ, ಮಾತಾಡಿದಷ್ಟು ಟ್ರೋಲ್ ಆಗ್ತಾರೆ ಅಂತ ಮಾತಾಡಕ್ಕೆ ಬಿಡಬೇಕು. ತಡೆಯೋದು ಯಾಕೆ? ತಡೆದಿದ್ರೆ ನೋಡ್ಬೇಕು ಅದನ್ನು. ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ US ಆರೋಪ, ಅಮೆರಿಕಾಗೆ ತಿರುಗೇಟು ಕೊಟ್ಟ ಭಾರತ. ಭಾರತದಲ್ಲಿ ಮತಾಂತರ ವಿರೋಧಿ ಕಾನೂನುಗಳು, ದ್ವೇಷ ಭಾಷಣ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರ ಮನೆಗಳು ಹಾಗೂ ಪ್ರಾರ್ಥನಾ ಸ್ಥಳಗಳನ್ನು ಧ್ವಂಸಗೊಳಿಸುವ ಪ್ರಕರಣಗಳು ಹೆಚ್ಚಳವಾಗಿದೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಆರೋಪಿಸಿದ್ದಾರೆ. ಇದಕ್ಕೆ ವಿದೇಶಾಂಗ ಇಲಾಖೆ ತಿರುಗೇಟು ಕೊಟ್ಟಿದ್ದು ಅಮೆರಿಕ ಬಿಡುಗಡೆ ಮಾಡಿರುವ ವರದಿಯು ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳಿದೆ. ಹೌದು, ಹಿಂದೆ ಕಂದಮಾಲ್ ಪ್ರಕರಣ, ಬೇರೆ ಬೇರೆ ಪ್ರಕರಣಗಳು, ಚರ್ಚ್ ಮೇಲಿನ ದಾಳಿ, ಮಸೀದಿ ಮೇಲಿನ ದಾಳಿಗಳು ಇದ್ದು. ಬಟ್ ಸದ್ಯದ ಸನ್ನಿವೇಶದಲ್ಲಿ ಕೆಲವು ಕಡೆ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರು, ಕೆಲವು ಕಡೆ ಮುಸಲ್ಮಾನರು ಅಲ್ಪಸಂಖ್ಯಾತರು, ಕೆಲವು ಕಡೆ ಕ್ರಿಶ್ಚಿಯನ್ನರು ಅಲ್ಪಸಂಖ್ಯಾತರು. ಕ್ರಿಶ್ಚಿಯನ್ ಬಹುತೇಕ ಕಡೆ ಅಲ್ಪಸಂಖ್ಯಾತರು. ಕಂಪೇರ್ ಟು ಪ್ರೀವಿಯಸ್ ಈಗಿನ ದಾಳಿಗಳನ್ನ ನೋಡೋದಾದ್ರೆ ಕಡಿಮೆ ಇದೆ. 2014, 2099 ಸನ್ನಿವೇಶಗಳು ಅವೆಲ್ಲ ನೋಡಿದಾಗ ದಾಳಿಗಳ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ದಾಳಿ ಜಾಸ್ತಿ ಇದೆ. ಆಗ ಬರೀ ಒಂದು ಸೈಡ್ ಕಾಣ್ತಿತ್ತು, ಮಸೀದಿ ಮೇಲಿನ ದಾಳಿ, ಚರ್ಚ್ ಮೇಲಿನ ದಾಳಿ ಅಂತ. ಈಗ ದೇವಸ್ಥಾನಗಳ ಮೇಲಿನ ದಾಳಿ ಕೂಡ ಕೇಳ್ತಾ ಇದೆ. ಹಾಗಾಗಿ ಎಲ್ಲ ಧರ್ಮದವರು ಕೂಡ ಸಮಾನವಾದಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಆದರೆ ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಮನೆಗಳು ಅನ್ನೋ ಈ ಕೋಟ್ ಮಾಡಿ ರಿಪೋರ್ಟ್ ಬಗ್ಗೆ ಭಾರತದ ಆಕ್ಷೇಪ ಇದೆ. ಪಕ್ಷಪಾತದ ವರದಿ ಇದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳೇ, ನಾರ್ತ್ ಈಸ್ಟ್ ಬಂದಾಗಲೂ ಹಿಂದೂಗಳು ಅಲ್ಪಸಂಖ್ಯಾತರು, ಕೇರಳದ ಬಹುತೇಕ ಭಾಗದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಬಹುತೇಕ ಭಾಗಗಳಲ್ಲಿ. ಸೊ ಇದು ನಡೀತಾ ಇರುತ್ತೆ. ಇದು ರಾಜಕಾರಣ ನಿಲ್ಲಲ್ಲ. ಇದು ದಿನೇ ದಿನೇ ಜಾಸ್ತಿ ಆಗುತ್ತೆ ಹೊರತು ಆಗಲಿಲ್ಲ. ಮೊದಲು ಪ್ರಾರಂಭಿಕ ಹಂತದಲ್ಲಿ ಮಸೀದಿ, ಚರ್ಚ್ಗಳ ಮೇಲೆ ದಾಳಿ ಇತ್ತು. ಇತ್ತೀಚಿನ ಸನ್ನಿವೇಶದಲ್ಲಿ ಮಸೀದಿ, ಚರ್ಚು, ದೇವಸ್ಥಾನಗಳ ಮೇಲೂ ದಾಳಿಗಳು ನಡೀತಾ ಇದೆ. ಹಾಗಾಗಿ ಭಾರತದಲ್ಲಿ ದಾಳಿ ಒಂದೇ ಧರ್ಮಗಳನ್ನು ಗುರಿಯಾಗಿಸಿ ನಡೀತದೆ ಅನ್ನೋಕ್ಕಿಂತ ಆಯಾ ಪ್ರದೇಶದಲ್ಲಿ ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವ್ರ ಮೇಲೆ ದಾಳಿಗಳಾಗ್ತಾ ಇರುತ್ತೆ ಅನ್ನೋದು ಸಹಜವಾದುದು. ಇದು ರಿಪೋರ್ಟ್ ಕರೆಕ್ಟಾಗಿ ಮಾಡಿಲ್ಲ. ಕರೆಕ್ಟ್, ಭಾರತ ಆಕ್ಷೇಪ ವ್ಯಕ್ತಪಡಿಸಲು ಕೂಡ ಅರ್ಥ ಇದೆ. ಇನ್ನು ಅಮೆರಿಕಾದಲ್ಲಿ ರಂಗೇರಿದ ಅಧ್ಯಕ್ಷೀಯ ಚುನಾವಣೆ, ಒಂದೇ ವೇದಿಕೆಯಲ್ಲಿ ಬೈಡನ್, ಟ್ರಂಪ್. ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ರಂಗೇರಿದೆ. ಇದರ ಮೊದಲ ಭಾಗವಾಗಿ ಕಣದಲ್ಲಿರುವ ಹಾಲಿ ಅಧ್ಯಕ್ಷ ಜೋ ಬೈಡನ್ ಮತ್ತು ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಒಂದೇ ವೇದಿಕೆಯಲ್ಲಿ ಬಹಿರಂಗ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲದೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ವಾಗ್ದಾಳಿ ನಡೆಸಿದ್ದಾರೆ. ಅದರಲ್ಲೂ ನೀಲಿ ಚಿತ್ರತಾರೆ ಸ್ಟೋರ್ಮಿ ಡೇನಿಯಲ್ ಜೊತೆ ಡೊನಾಲ್ಡ್ ಟ್ರಂಪ್ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಜೋ ಬೈಡನ್ ಅವರು ಆರೋಪಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಅಟ್ಲಾಂಟಾದಲ್ಲಿ ನಡೆದ ಈ ವಿಶೇಷ ಚರ್ಚೆಯಲ್ಲಿ ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೋಟ್ಯಂತರ ಜನ ವೀಕ್ಷಿಸಿದ್ದಾರೆ. ಒಂದು ನಮ್ಮ ದೇಶದಲ್ಲಿ ಚರ್ಚೆಗಳಾಗಬೇಕು. ಬಿಜೆಪಿ NDA ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ INDAನಲ್ಲಿ ಯಾರು ಅಂತ ನಿಲ್ಲಿಸ್ಬಿಟ್ಟು ಅವರಿಬ್ಬರು ಚರ್ಚೆ ಮಾಡಿಸ್ಬೇಕು. ಆ ಚರ್ಚೆಯಲ್ಲಿ ಯಾರು ಸಮರ್ಥರು ದೇಶವನ್ನು ಮುನ್ನಡೆಸ್ತಾರೆ ಅಂತ ಗೊತ್ತಾಗುತ್ತೆ. ಆ ಥರದ್ದಿಲ್ಲ. ಅಮೆರಿಕಾ ಸಿಸ್ಟಮ್ ಒಂದು ಬರಬೇಕು ನಮ್ಮ ದೇಶದಲ್ಲಿ. ಡಿಬೇಟ್ ಆಗಬೇಕು. ಮೈಕ್ ಯಾರ್ದು ಆಫ್ ಮಾಡಬಾರ್ದು. ಅಂಡ್ ಎರಡನೇದು, ಈಗ ಇಲ್ಲಿ ಯಾರೋ ಲೈಂಗಿಕ ಆರೋಪಗಳು, ನಮ್ಮಲ್ಲಿ ಅಧ್ಯಕ್ಷೀಯದಲ್ಲಿ ಯಾರು ಬರಲ್ಲ, ರಾಹುಲ್ ಗಾಂಧಿದೇನು ಬರಲ್ಲ ಅನ್ಕೋತೀನಿ, ಮೋದಿದೇನು ಬರಲ್ಲ ಅಂತ ಅನ್ಕೋತೀನಿ.
ಬಟ್ MP ಲೆವೆಲ್ ಬಂದಾಗ ಭಾಳ ಬಂದ್ಬಿಡುತ್ತೆ, ಅವೇ ಆಗೋಗ್ತಾವೆ. ಆಮೇಲೆ MP MLA ಲೆವೆಲ್ ಡಿಬೇಟ್ಗಳಾದರೆ ಬರೀ ಇವೆಲ್ಲ ಇವೇ ಆಗೋಯ್ತವೆ. ಹಾಸನದಲ್ಲಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು ಅಂದರೆ. ಸೊ ಹಾಗಾಗಿ ಇದನ್ನು ಬರೀ ಭಾರತದಲ್ಲಿ ಚುನಾವಣೆ ನಡೆಸೋದಾದ್ರೆ ಪ್ರಧಾನಿ ಅಭ್ಯರ್ಥಿಗಳ ನಡುವಿನ ಬಹಿರಂಗ ಚರ್ಚೆಗಳನ್ನ ಮಾಡಬೇಕು. ಸೊ ಇಸ್ ದ ಬೆಸ್ಟ್, ವೈ ಬೆಸ್ಟ್, ನೀವೇನು ಮಾಡ್ತೀರಿ, ನೀವೇನು ಮಾಡಿದ್ರಿ ಅನ್ನೋ ದಾಟಿ ಚರ್ಚೆಗಳು ನಮ್ಮ ದೇಶದಲ್ಲೂ ಆಗಬೇಕು, ಬದಲಾಗಬೇಕು ಭಾರತ. ಬಟ್ ಅಮೆರಿಕ ಚುನಾವಣೆ ವಿಷಯ ಬಂದಾಗ ಇನ್ನು ಟ್ರಂಪು ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಅಲ್ಲೆಲ್ಲ ಅಮೆರಿಕ ನೆಕ್ಸ್ಟ್ ಲೆವೆಲ್ ಫ್ರೀಡಮ್ಗಳೈತೆ. ಬಟ್ ಅದೇನಾಗುತ್ತೆ ಗೊತ್ತಿಲ್ಲ, ಅವರನ್ನೇ ಬರ ನಡೀತಿದೆ. ಬಟ್ ಒಂದು ಸ್ವಲ್ಪ ಟ್ರಂಪ್ ಪರವಾಗಿದೆ ಅನ್ನೋ ವಿಷಯಗಳಿದೆ. ಬೈಡೆನ್ ಭಾರತದ ಪರವಾಗಿರಲಿಲ್ಲ, ಪೂರ ಒಂದು ಸ್ವಲ್ಪ ಇದ್ದಂಗಿದ್ರು. ಬಟ್ ಈ ಚುನಾವಣೆಯ ಬರೀ ಟ್ರಂಪ್ ಪರವಾಗಿದೆ ಅನ್ನೋದು ಲೆಕ್ಕಾಚಾರ ಇದೆ, ನಂಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ಒಂದಷ್ಟು ವರದಿಗಳು ಏನು ಬೇಕಾದ್ರೆ ಆಗ್ಬೋದಲ್ಲ ಎಲೆಕ್ಷನ್. ಇನ್ನು ಕಡೆದಾಗಿ ಕ್ರಿಕೆಟ್ ಸುದ್ದಿ. ಫೈನಲ್ ಪ್ರವೇಶಿಸಿದ ಟೀಂ ಇಂಡಿಯಾ ಪ್ರಶಸ್ತಿಗಾಗಿ ಭಾರತ ದಕ್ಷಿಣ ಆಫ್ರಿಕಾ ಫೈಟ್ ಆಗುತ್ತೆ ಫೈನಲ್ ಅಲ್ಲಿ. T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ 68 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ. ಭಾರತ 10 ವರ್ಷಗಳ ಬಳಿಕ T20 ವಿಶ್ವಕಪ್ನಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಆಫ್ರಿಕಾ 32 ವರ್ಷಗಳ ಬಳಿಕ ICC ಟೂರ್ನಿಯಲ್ಲಿ ಮೊದಲ ಬಾರಿಗೆ ಅಜೇಯವಾಗಿ ಫೈನಲ್ ಪ್ರವೇಶವನ್ನು ಮಾಡಿದೆ. ಒಳ್ಳೆದಾಗ್ಲಿ, ಗೆಲ್ಲಿ. ಗೇಮ್ ಅಷ್ಟೇ, ಗೇಮೇ ಜೀವನ ಅನ್ನೋ ಲೆಕ್ಕಾಚಾರ ಅಲ್ಲ. ಬಿಕಾಸ್ ಆಫ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗಳು ಜಾಸ್ತಿ ಆಗ್ತದೆ ದೇಶದಲ್ಲಿ, ಅದಕ್ಕೆ ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ಸೊ ಆ ದಿವಸ ನಾವು ಯೋಚನೆ ಮಾಡಬೇಕಾಗುತ್ತೆ. ಗೇಮ್ ವಾಚ್ ಮಾಡಿ ನಮ್ಮ ಜೀವನ ಬದುಕಕ್ಕೆ ಏನ್ಬೇಕು ಅವು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು. CM ಕುರ್ಚಿ ಕದನ, ಯಡಿಯೂರಪ್ಪ ಅವರ ಸುದ್ದಿ ಸಂಬಂಧಪಟ್ಟಂತೆ, ಇನ್ನು ರಾಹುಲ್ ಗಾಂಧಿ ಅವ್ರ ಮೈಕ್ ಆಫ್ ಆಗಿದ್ದು ಲೋಕಸಭೆಯಲ್ಲಿ, ಇವೆಲ್ಲವೂ ಇದೆ. ತಮ್ಮ ಅಭಿಪ್ರಾಯಗಳು ಸುದ್ದಿಗಳ ಸಂಬಂಧಪಟ್ಟಂತೆ. ಹಾಗೆ ಫೈನಲಿ CM ಬದಲಾಗಬೇಕಾ, ಬದಲಾಗೋದಾದ್ರೆ ಯಾವ ಜಾತಿಯವ್ರು CM ಆಗಬೇಕು, ಏನು ಕತೆ, ಜಾತಿ ಲೆಕ್ಕಾಚಾರ ತಾನೇ ನಡೀತಾ ಇರೋದು. ತಾವೇನು ಹೇಳ್ತೀರಿ ಇವತ್ತಿನ ರಾಜಕಾರಣದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಗೋದಾದ್ರೆ ಸಿದ್ದರಾಮಯ್ಯ ನಂತರ DK ಶಿವಕುಮಾರ್ ಬೆಸ್ಟಾ ಅಥವಾ ಸಿದ್ದರಾಮಯ್ಯನವರ ಮುಂದುವರಿಬೇಕಾ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.